ನಮಸ್ಕಾರ ಸ್ನೇಹಿತರೆ. ಪಾಪ ಪಾಂಡು ಧಾರಾವಾಹಿ ಖ್ಯಾತಿಯ ವಿಕ್ರಮ್ ಸೂರಿ ಕನ್ನಡ ಕಿರುತೆರೆಯಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. 1500ಕ್ಕೂ ಅಧಿಕ ಸಂಚಿಕೆಗಳಲ್ಲಿ ನಾರದನಾಗಿ ವಿಕ್ರಮ್ ಸೂರಿ ಕಾಣಿಸಿಕೊಂಡಿದ್ದಾರೆ. ಇದನ್ನೇ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿಸುವ ಪ್ಲಾನ್ ವಿಕ್ರಮ್ ಸೂರಿ ಅವರಿಗಿದೆ. ಬಾಲ ನಟರಾಗಿ ನಟನಾ ಲೋಕಕ್ಕೆ ಪದಾರ್ಪಣೆ ಮಾಡಿದ ಪಾಪ ಪಾಂಡು ಧಾರಾವಾಹಿ ಖ್ಯಾತಿಯ ನಟ ವಿಕ್ರಮ್ ಸೂರಿ ಹಲವು ಧಾರಾವಾಹಿ ಹಾಗೂ ಸಿನಿಮಾಗಳ ಮೂಲಕ ಎಂದಿಗೂ ತಮ್ಮ ಮನರಂಜನೆಯ ಪಯಣ ಮುಂದುವರೆಸಿದ್ದಾರೆ. ಪ್ರಸ್ತುತ ಅವರು ಓಟಿಟಿ ವೇದಿಕೆಯಲ್ಲಿ ಬಿಡುಗಡೆಯಾಗಿರುವ ತ್ರಿಶೂಲ್ ನಿರ್ದೇಶನದ ಶ್ರೀ ಕೊಲ್ಲೂರು ದೇವಿ ಮಹಾತ್ಮೆ ಚಿತ್ರದಲ್ಲಿ ಮೊದಲ ಬಾರಿಗೆ ಶಂಕರಾಚಾರ್ಯರ ಪಾತ್ರದಲ್ಲಿ ನಟಿಸಿದ್ದಾರೆ. ವಿಕ್ರಮ್ ಸೂರಿ ಅವರ ಶಂಕರಾಚಾರ್ಯರ ಪಾತ್ರಕ್ಕೆ ಪ್ರೇಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಶ್ರೀ ಕೊಲ್ಲೂರು ದೇವಿ ಮಹಾತ್ಮೆ ಚಿತ್ರದಲ್ಲಿ ನಟಿಸುವ ಸಲುವಾಗಿ ವಿಕ್ರಮ್ ಅವರು ಜಿವಿ ಅಯ್ಯರ್ ನಿರ್ದೇಶನದ ಆದಿಶಂಕರಾಚಾರ್ಯ ಸಿನಿಮಾ ನೋಡಿ ಶಂಕರಾಚಾರ್ಯರ ಹಾವಭಾವ ಅಭ್ಯಾಸ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ವಿಕ್ರಮ್, ದೇವಿ ಮೂಕಾಂಬಿಕೆ ಕೊಲ್ಲೂರಿನಲ್ಲಿ ನೆಲೆ ನಿಂತ ಪೌರಾಣಿಕ ಕಥೆಯ ಈ ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ. ಹಲವು ಪೌರಾಣಿಕ ಪಾತ್ರಗಳನ್ನ ಮಾಡಿದ್ದರು. ಶಂಕರಾಚಾರ್ಯ ಪಾತ್ರ ನನಗೆ ಹೊಸ ಅನುಭವ ನೀಡಿದೆ. ಈ ಚಿತ್ರವನ್ನ ದೇವಿ ಮಹಾತ್ಮೆ ಧಾರಾವಾಹಿಯಲ್ಲಿ ಎಪಿಸೋಡ್ಗಳಾಗಿ ಪ್ರಸಾರ ಮಾಡಲಾಗುವುದು ಎಂದಿದ್ದಾರೆ. ವಿಕ್ರಮ್ ಸೂರಿ ಅವರು ಕಿರುತೆರೆಯ ನಾರದರಾಗಿಯೇ ಹೆಚ್ಚು ಜನಪ್ರಿಯತೆ ಗಳಿಸಿದ್ದಾರೆ. ಸದ್ಯದಲ್ಲೇ ಪ್ರಸಾರವಾಗಲಿರುವ ಶ್ರೀ ರಾಘವೇಂದ್ರ ಮಹಾತ್ಮೆಯಲ್ಲಿ ವಿಕ್ರಮ್ ಸೂರಿ ಅವರ ನಾರದರ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಹಿಂದೆ ಪ್ರಸಾರವಾದ ಹಲವು ಸೀರಿಯಲ್ಗಳಲ್ಲಿ ವಿಕ್ರಮ್ ಅವರು ನಾರದನ ಅವತಾರದಲ್ಲಿ ವೀಕ್ಷಕರನ್ನ ರಂಜಿಸಿದ್ದರು. ಎಲ್ಲಾ ಸೀರಿಯಲ್ಗಳನ್ನು ಒಟ್ಟುಗೂಡಿಸಿ ಸುಮಾರು 1500ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ನಾರದನಾಗಿ ಕಾಣಿಸಿಕೊಂಡಿರುವ ವಿಕ್ರಮ್ ಸೂರಿ ಈಗ ಇದನ್ನೇ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿಸುವ ಯೋಜನೆ ಮಾಡಿಕೊಂಡಿದ್ದಾರೆ. ವಿಕ್ರಮ್ ಸೂರಿ ಮೂಲತಃ ಕಲಾವಿದರ ಕುಟುಂಬದಿಂದ ಬಂದವರು. ಇವರ ತಂದೆ ಸಂಜಯ್ ಸೂರಿ ಗುಬ್ಬಿ ಕಂಪನಿಯ ಕಲಾವಿದರಾಗಿದ್ದರು. ಪ್ರಕಾಶ್ ರೈ ಅಭಿನಯಿಸಿದ್ದ ಬಿಸಿಲು ಕುದುರೆ ಚಿತ್ರದಲ್ಲಿ ವಿಕ್ರಮ್ ಸೂರಿ ಬಾಲ ಕಲಾವಿದನಾಗಿ ಅಭಿನಯಿಸಿದ್ದರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಮುಂತಾದ ಚಿತ್ರಗಳಲ್ಲೂ ಬಾಲ ನಟನಾಗಿ ವಿಕ್ರಮ್ ಸೂರಿ ಕಾಣಿಸಿಕೊಂಡಿದ್ದರು. ವಿಕ್ರಮ್ ಸೂರಿ ಅವರ ನಟನೆಯ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.